ಇನ್ನು ನಾಳೆಯಿಂದ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡಿರುವ ಬಿಜೆಪಿ ರಾಜೀನಾಮೆಗೆ ಪಟ್ಟು ಹಿಡಿಯೋದಕ್ಕೆ ಸಿದ್ಧತೆ ನಡೆಸಿದೆ. ಆದರೆ ಬಿಜೆಪಿಯ ಆರೋಪಗಳಿಗೆ ಗುಡುಕ್ತಾ ಇರುವಂತ ನಾಗೇಂದ್ರ ಇದಕ್ಕೆಲ್ಲ ನಾನು ಸದನದಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಾಳೆಯಿಂದ ಮುಂಗಾರು ಅಧಿವೇಶನ, ಬಿಜೆಪಿಗೆ ನಾಗೇಂದ್ರ ಟಾರ್ಗೆಟ್. ರಾಜೀನಾಮೆಗೆ ಕಮಲ ಪಡೆ ಪಟ್ಟು, ಸದನಕ್ಕೆ ಬನ್ನಿ ಅಂದ ನಾಗೇಂದ್ರ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜಿಲ್ಲೆಯಲ್ಲೂ ಪ್ರತಿಭಟನೆ ಮೂಲಕ ಸಮರ ಸಾರಿದೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸೋ ಮೂಲಕ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸಿದೆ. ಇಲ್ಲದೆ ಹೋದ್ರೆ ಸದನದ ಹೊರಗೆ ಒಳಗೆ ಹೋರಾಟ ನಡೆಸ್ತೀವಿ, ಸದನ ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಕಮಲ ಪಡೆ ಕೆರಳಿದೆ. ಬಿಜೆಪಿ ಪ್ರತಿಭಟನೆಗೆ ತಿರುಗೇಟು ಕೊಟ್ಟಿರುವ ನಾಗೇಂದ್ರ ಸದನಕ್ಕೆ ಬನ್ನಿ ಮಾತನಾಡೋಣ ಅಂದಿದ್ದಾರೆ. ನಮ್ಮ ಬಿಜೆಪಿಯ ವಿರೋಧ ಪಕ್ಷದವ್ರಿಗೆ ಹೇಳ್ತೀನಿ, ವಿನಾಕಾರಣ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬೇಡಿ. ದಯಮಾಡಿ ನೀವು ಬನ್ನಿ, ಹೆಲ್ದಿ ರಾಜಕೀಯ ಮಾಡೋಣ ಅಂತ ಬನ್ನಿ, ಸದನದಲ್ಲಿ ಬನ್ನಿರಿ ಮಾತಾಡೋಣ ಅಂತ. ಸುತ್ತೆ ಇವತ್ತು ಏನು ಅವ್ರು ಏನು ಅನ್ಕೊಂಡಿದ್ದಾರಲ್ಲ, ಏನೋ ನಡೆದು ಬಿಡ್ತೇನೆ ಅಂತೇಳಿ ಅವರೆಲ್ಲ ಕೂಡ ಆ ಗುಡ್ಡನ್ನು ತೆಗೆದು ಇಲಿ ಹಿಡಿತಾರಲ್ಲ, ಆ ರೀತಿ ಅಂತದನ್ನ ಹಾಗೆ ಆಗುತ್ತೆ. ಆ ಗಾದೆ ಇದೆಯಲ್ಲ, ಗುಡ್ಡನಗದು ಇಲಿ ಹಿಡಿದಾರಂತೇಳಿ, ಆ ರೀತಿ ಆಗುತ್ತೆ ನೋಡಿ. ಅಷ್ಟೇ ಹಾಸ್ಯಾಸ್ಪದಕ್ಕೆ ಒಳಗಾಗ್ತಾರೆ. ದೊಡ್ಡವರ ಹೆಸರು ಹೇಳುವಂತೆ ಸಿಬಿಐ ಒತ್ತಡ, ನಾಗೇಂದ್ರ ಬಾಂಬ್. ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಸಚಿವ ನಾಗೇಂದ್ರ, ಸಿಬಿಐ ಇಡಿಯವರು ದೊಡ್ಡ ಹೆಸರು ಹೇಳೋಕೆ ನನ್ನ ಮೇಲೆ ಒತ್ತಡ ಹಾಕಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿರುವ ಛಲವಾದಿ ನಾರಾಯಣಸ್ವಾಮಿ, ಅವತ್ತೇ ಕೋರ್ಟ್ನಲ್ಲಿ ಹೇಳಬೇಕಿತ್ತು ಅಂದಿದ್ದಾರೆ. ಈ ಕೇಸಲ್ಲಿ ನಾನೇ ಇಲ್ಲ, ನಾನು ಯಾರ ಹೆಸರು ಹೇಳ್ಬೇಕು ಸ್ವಾಮಿ, ನೀವು ಹೇಳ್ಬಿಡಿ ಅಂತ ಕೇಳಿದೆ ನಾನು ಅವ್ರಿಗೆ. ಅವ್ರು ಹೇಳಿದ್ರು ಬಿಡಿ, ದೊಡ್ಡ ಹೆಸರು ಹೇಳಿ ಅಂತೇಳಿ. ನಾನು ಹೇಳಕ್ಕೆ ಹೋಗ್ಲಿಲ್ಲ ಆ ರೀತಿ ಅಂಥದ್ದನ್ನ. ನಿಮ್ಮನ್ನು ಬಿಟ್ಬಿಡ್ತೀವಿ, ನಿಮ್ಮನ್ನು ಮಾಡಿಬಿಡ್ತೀವಿ, ನಿಮ್ಮನ್ನು ಫ್ರೀ ಮಾಡ್ತೀವಿ, ಸರ್ಕಾರ ಬಿದ್ದೋಗುತ್ತೆ, ನೀವು ಹೇಳ್ಬಿಡಿ ಅಂತೇಳಿ. ಅಲ್ಲ ಸ್ವಾಮಿ, ನಾನೇ ಮಾಡಿಲ್ಲ, ನನ್ನಿಂದ ಯಾಕೆ ಸರ್ಕಾರ ಬೀಳಿಸ್ಬೇಕು? ನಾನು ಕೋರ್ಟ್ನಲ್ಲಿ ಹೇಳಬೇಕಾಗಿತ್ತು, ನನ್ನ ಮೇಲೆ ಸಿಬಿಐನವರು ಅಥವಾ ಇಡಿ ಅವರು ಈ ರೀತಿ ಒತ್ತಡ ಹಾಕ್ತಾ ಇದ್ದಾರೆ ಅಂತ. ನೋಡಿ, ಕಳ್ಳತನವನ್ನು ಕಳ್ಳ ಯಾವತ್ತೂ ಒಪ್ಕೊಂಡಿದ್ದು ಈ ದೇಶದಲ್ಲಿ ನಾವು ನೋಡಿಲ್ಲ. ಕಳ್ಳತನ ಮಾಡಿ ನಾನು ಮಾಡೇ ಇಲ್ಲ ಅಂತಾನೆ ಮಾಲ್ ಸಮೇತ ಸಿಕ್ಕಿಬಿದ್ದಾಗ. ಇದಿಷ್ಟೇ ಅಲ್ಲ, ಸ್ಫೋಟಕ ಮಾಹಿತಿ ಬಿಚ್ಚಿಡ್ತೀನಿ ಅಂತ ಸಚಿವ ನಾಗೇಂದ್ರ ಗುಡುಗಿದ್ರು. ಸ್ಫೋಟಕ ಬಿಚ್ಚಿಟ್ರೆ ಸರ್ಕಾರ ಛಿದ್ರ ಆಗುತ್ತೆ ಅಂತ ಬಿಜೆಪಿ MLC ರವಿಕುಮಾರ್ ತಿರುಗೇಟು ಕೊಟ್ರು. ನಾನಿನ್ನ ಕೆಲವೆಲ್ಲ ಇವತ್ತು ಬಹಿರಂಗ ನಾನು ಪಡಿಸಲ್ಲ. ಒಂದಿನ ಮುಂದೆ ಒಂದಿನ ನಾನು ಈ ರಾಜ್ಯದ ಜನತೆಗೆ ನಾನು ಹೇಳ್ತೀನಿ. ನಾನು ಅಲ್ಲಿ ಏನು ನಡೀತು, ಏನು ಮಾಡಿದ್ರು, ಆಮೇಲೆ ನಂತರ ದಿನಗಳಲ್ಲಿ ಏನು ನಡೀತು ಅಂತೇಳಿ. ಸ್ಫೋಟಕವಾಗಿರತ್ತಾಗದ್ರೆ ಭಾಳ ಸ್ಫೋಟ, ದೊಡ್ಡ ಮಟ್ಟದಲ್ಲಿ ಸ್ಫೋಟ ಮಾಡ್ತೀನಿ ನಾನು, ಅದು ನನಗೆ ಅವಶ್ಯಕತೆ ಬಿದ್ದರೆ. ಒಂದೊಂದು ದಿನ ದೊಡ್ಡ ಸ್ಫೋಟಕದ ರೀತಿಯಲ್ಲಿ ಎಲ್ಲವನ್ನೂ ಕೂಡ ನಾನು ಬಹಿರಂಗಪಡಿಸ್ತೀನಿ ಅನ್ನುವಂಥದ್ದನ್ನು ಬೇಡ ಅಂತಾರೆ. ಖಂಡಿತ ಮಾಡ್ಲಿ ಅವರು, ಯಾರು ಬೇಡ ಅಂತಾರೆ? ದೊಡ್ಡ ಸ್ಫೋಟವನ್ನ ಮಾಡ್ಲಿ ಅವರು. ದೊಡ್ಡ ಸ್ಫೋಟ ಮಾಡಿದ್ರೆ ಈ ಸರ್ಕಾರ, ದೊಡ್ಡ ಸ್ಫೋಟದಲ್ಲಿ ಏನಾಗುತ್ತೆ? ಈ ಸರ್ಕಾರ ಛಿದ್ರವಾಗಿ ಹೋಗುತ್ತೆ. ಈ ಸರ್ಕಾರ ಏಟು ತಿಂದ ಹುಲಿಯಾಗಿದ್ದೀನಿ, ನಾನೇನು ಅಂತ ತೋರಿಸ್ತೀನಿ ಅಂತ ಬಿಜೆಪಿಗೆ ಸಚಿವ ನಾಗೇಂದ್ರ ಸೆಡ್ಡು ಹೊಡೆದಿದ್ದಾರೆ. ಇದಕ್ಕೆ ವ್ಯಂಗ್ಯವಾಡಿದ ಛಲವಾದಿ, ಇದು ಕದ್ದು ಸಿಕ್ಕು ಬಿದ್ದಿರುವಂತ ಇಲಿ ಅಂತ ಹೇಳಿದ್ದಾರೆ. ಅದನ್ನು ಈ ಬಾರಿ ನಾನು ಒಂದು ಏನಂತಾರೆ, ಒಂದು ಏಟ್ದಿಂದ ಹುಲಿ ಆಗಿದ್ದೀನಿ ನಾನು. ಈ ಬಾರಿ ನೀವೆಲ್ಲ ನೋಡ್ತೀರಿ, ನಾನು ಮಾಧ್ಯಮದವ್ರಿಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಾನು ಕೊಟ್ಟ ಖಾತೆಯನ್ನ ನಾವು ರಾಜ್ಯ ಮೆಚ್ಚುವಂತ ಕೆಲಸ ಮಾಡ್ತೀನಿ. ನಾನು ಏಟು ತಿಂದ ಹುಲಿ ಅಂತ, ಇದು ಏಟು ತಿಂದ ಹುಲಿ ಅಲ್ಲ, ಇದು ಕದ್ದು ಸಿಕ್ಕಿ ಬಿದ್ದ ಇಲಿ, ಇದು ಬೆಕ್ಕು. ಇದು ಅದೇನೇ ಹೇಳಿ, ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಆದ್ರೆ ಇದಕ್ಕೆ ಸವಾಲ್ ಹಾಕಿರುವ ಸಚಿವ ನಾಗೇಂದ್ರ, ನಾನ್ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತಿದ್ದಾರೆ. ದಿಟ್ಟವಾಗಿ ಎದುರಿಸೋದಕ್ಕೆ ಸಿದ್ಧ ಅಂತಾನೂ ಸಮರ ಸಾರಿದ್ದಾರೆ. ನಾಳೆಯಿಂದ ಶುರುವಾಗೋ ಸದನದಲ್ಲಿ ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ತಯಾರಿಯನ್ನ ನಡೆಸ್ತಾ ಇದೆ. ಈ ಬಾರಿಯ ಸದನದಲ್ಲಿ ನಾಗೇಂದ್ರ ರಾಜೀನಾಮೆ ಕದನ ನಡೆಯೋದು ಫಿಕ್ಸ್ ಆಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.